जय श्री हरगुरु नमः पार्वती पते हर हर महादेव। जय साधु संतान को जय। सत्य धर्म के जयवागली। ओम श्री गुरुभ्यो नमः। ಏನಪ್ಪ ಏನು ಮಾತಾಡಬೇಕು ಅಂತ ಇಷ್ಟಪಡ್ತಾ ಇದ್ದೀರಿ ಸ್ವಾಮೀಜಿಗಳೇ ಅಂತ ಯಾರೊಬ್ಬರು ಕೇಳಿದ್ರಿ ಅಂತ ಇಟ್ಕೊಂಡಿದ್ವಿ. ರೈಟ್. ಈಗ ಈ ನಮ್ಮ ದೇಶ, ಭಾಷೆ, ನಾಡು, ನುಡಿ, ಆಡಳಿತ, ಹಣಕಾಸು, ಈ ರೀತಿ ಅನೇಕ ವಿಧದಲ್ಲಿ ಅನೇಕ ಕಾನೂನು ಚೌಕಟ್ಟಿನಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ. ಅದು ಒಂದು ದೇಶದ ಆಡಳಿತದ ಚೌಕಟ್ಟು, ನಿಯಮಾವಳಿಗಳು. ಪ್ರಾಂತೀಯ ಅಂದರೆ ರಾಜ್ಯವಾರು ಕಾನೂನುಗಳು ಇರ್ತವೆ. ದೇಶದ ಅಖಂಡ ಭಾರತಕ್ಕೆ ಸೀಮಿತವಾದ ಕಾನೂನುಗಳು ಇರ್ತವೆ. ದಟ್ ಈಸ್ ಕಾಲ್ಡ್ ಸಂವಿಧಾನ. ಆ ಸಂವಿಧಾನದಲ್ಲಿ ಆ ಪ್ರಾಂತೀಯ ದೊರೆಗಳು ಅಥವಾ ಮುಖ್ಯಮಂತ್ರಿಗಳು ಎನ್ನಿಸ್ಕೊಂಡರು ಆ ಒಂದು ಸ್ಥಳೀಯ ವಾತಾವರಣ, ಸ್ಥಳೀಯ ಘಟನಾವಳಿಗಳನ್ನು ಅಭಿವೃದ್ಧಿ ನಿಮಿತ್ತವಾಗಿ ಈ ಕಾನೂನು ಮಾಡಿಕೊಂಡು ಅಲ್ಲಿ ಬರ್ತಕ್ಕಂಥ ಆದಾಯ, ಅಲ್ಲಿ ಆಗಬೇಕಾದ ಅಭಿವೃದ್ಧಿ ಕಾರ್ಯಗಳು, ಬಡಬಗ್ಗರು ಅಥವಾ ದೇಶ ಅಥವಾ ನಾಡಿನ ಅಭಿವೃದ್ಧಿಗೆ ಒಂದು ಸಪೋರ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕಪ್ಪ ಅಂಥೇಳಿ ರಾಷ್ಟ್ರಪತಿಗಳು ಆ ಪ್ರಾಂತೀಯ ದೊರೆಗಳಿಗೆ ಸಂವಿಧಾನದಡಿಯಲ್ಲಿ ಮುಖ್ಯಮಂತ್ರಿಗಳ ನೀನು ಇದು ಪ್ರಜಾಪ್ರಭುತ್ವ, ನೀನು ಗೆದ್ದು ಬಂದಿಯಪ್ಪ ಮಾಡ್ಕೊಂಡು ಹೋಗು ಅಂಥೇಳಿ ಅವರ ಪ್ರತಿನಿಧಿಗಳಾದ ಗವರ್ನರ್ ಮೂಲಕ ಪ್ರಮಾಣವನ್ನು ಕೊಡಿಸ್ತಾರೆ. ಇದು ಸಂವಿಧಾನದ ಒಂದು ನಡವಳಿ. ಈ ಯಾಕಪ್ಪ ನೀನು ತಗೊಂಡು ಸಂವಿಧಾನ ಹೇಳ್ತೀಯ ಅಂತ ಯಾರಾದರೂ ಕೇಳ್ಬೋದು. ಆದರೆ ಸಂವಿಧಾನವನ್ನು ಅತ್ಯಂತ ಹೆಚ್ಚಾಗಿ ಪ್ರಚಾರ ಮಾಡಯ್ಯ ಅಂತ ಹೇಳುತ್ತೆ ಸಂವಿಧಾನ. ಯಾಕೆ? ಅವರನ್ನು ಕತ್ಲಾಗಿಟ್ಟು ನೀ ಕೋರ್ಟಿಗೆ ಕರ್ಕೊಂಡು ಹೋಗ್ಬೇಡ. ಅವರನ್ನು ಕತ್ಲಾಗಿಟ್ಟು ಕತ್ಲಾಗಿಟ್ಟು ಅಂದರೆ ಅವರಿಗೆ ಸಂವಿಧಾನ ಏನು ಕಾನೂನೇನು ಗೊತ್ತಿಲ್ಲ. ಅಂಥವ್ರ ಮೇಲೆ ಕೇಸ್ ಹಾಕ್ಕೊಂಡು ಲಾಯರ್ ಅದನ್ನು ದುಡ್ಡು ಮಾಡ್ಕೊಂಡು ಅವನೊಬ್ಬ ಜಡ್ಜ್ ಅದನು ಅವನು ಏನು ಅವನು ತಿಳಿದದ್ದು ಅವನು ಹೇಳ್ಕೊಂಡು ಸುಳ್ಳು ಸಾಕ್ಷಿ, ಸುಳ್ಳು ದಾಖಲೆ ಇಂಥ ಆಧಾರದ ಮೇಲೆ ಯಾವನೊಬ್ಬ ತಿಳಿದವನಿಗೆ ಶಿಕ್ಷೆ ಕೊಟ್ಬಿಡ್ತದೆ ಕೋರ್ಟು. ಇಂಥದ್ದು ಆಗಬಾರ್ದಪ್ಪ. ಪ್ರತಿಯೊಬ್ಬರು ಸಂವಿಧಾನದ ಅಡಿಯಲ್ಲಿ ಬರ್ತಕ್ಕಂಥ ಕಾನೂನನ್ನು ತಿಳಿದು ದೇಶದಲ್ಲಿ ನಾಗರಿಕರಾಗಬೇಕು ಅನ್ನೋದು ಸಂವಿಧಾನದ ಆಶಯ. ಸಂವಿಧಾನದ ಕರ್ತೃವಾದ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಕರ್ತೃವಾದ ಡಾಕ್ಟರ್ ಅಂಬೇಡ್ಕರ್ ಆಶಯ ಕೂಡ ಹೌದು. ಆ ಆಶಯ ಇವತ್ತು ಭಾರತ ಖಂಡದಲ್ಲಿ ಸಂಪೂರ್ಣವಾಗಿ ಈಡೇರಿತ್ತು. ಅದ್ರಾಗ ಎರಡು ಮಾತಿಲ್ಲ. ಯಾಕಂದರೆ ಇವತ್ತು ಸಂವಿಧಾನವನ್ನು ಸರಿಯಾದ ರೀತಿಯಲ್ಲಿ ಇಡೀ ಜಗತ್ತಿಗೆ ಮಾದರಿಯಾಗಿದೆ ಅಂತ ನಾನು ಕೇಳಿದ್ದೀನಿ. ಯಾವುದು? ಭಾರತ ಖಂಡದ
ಪ್ರಜಾಪ್ರಭುತ್ವದ ಆಡಳಿತದ ನಿಯಮಾವಳಿ ನಿರ್ದೇಶನ ನಡವಳಿ ನಿರ್ದಿಷ್ಟಪಡಿಸಿದ ಸಂವಿಧಾನದ ಆ ಒಂದು ನಿಯಮಾವಳಿಗಳು ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಸರು ಗಳಿಸಿದವೆ. ಆ ಸಂವಿಧಾನ ಪೂಜ್ಯನೀಯವಾಗಿದೆ ಇಡೀ ಜಗತ್ತಲ್ಲಿ. ಅಂದರೆ ಪ್ರಜಾಪ್ರಭುತ್ವ ಹೆಂಗಿರಬೇಕು, ಈ ಪ್ರಜಾಪ್ರಭುತ್ವ ಹೆಂಗಿರಬೇಕು ಅನ್ನೋದೇ ತಿಳಿದಂಥ ಇನ್ನೂ 50 ಭಾಗ ಜಗತ್ತಿನಲ್ಲಿ ಪ್ರಜಾಪ್ರಭುತ್ವ ಇಲ್ಲ. ಇಂಗ್ಲೆಂಡ್ನಾಗಿಲ್ಲ, ನೇಪಾಳದಾಗಿಲ್ಲ, ಶ್ರೀಲಂಕಾದಾಗಿಲ್ಲ, ಈ ರೀತಿ ಅನೇಕ ದೇಶಗಳಲ್ಲಿ ಪ್ರಜಾಪ್ರಭುತ್ವ ನಮೂನಿ ಪಾರ್ಶಿಯಾಲಿಟಿನಾಗ ಐತಿ, ಅರ್ಧಂಬರ್ಧ ಐತೆ ಅಲ್ಲಿ. ಅಂದರೆ ಎಲ್ಲರೇ ಇದ್ದಾರೆ, ರಾಜ ಮಂಚಾನ ಅಂಥದ್ದು ಇಂಥದ್ದು ಅಂತ ಕೊಳ್ತಾರೆ. ಈ ಅರೇಬಿಯನ್ ಕಂಟ್ರೀಸೇ ಅಲ್ಲಿ ಇಲ್ಲಿ ಎಲ್ಲ ಅಂಥದ್ದೇ ಐತೆ. ಸಂವಿಧಾನವನ್ನು ಸರಿಯಾಗಿ ಅನುಷ್ಠಾನ ಮಾಡ್ಕೊಂಡು ಕಾನೂನು ಚೌಕಟ್ಟಿನಲ್ಲಿ ರಿಪಬ್ಲಿಕ್ ಆಫ್ ಇಂಡಿಯಾ ರೀತಿಯಲ್ಲಿ ದೇಶದಲ್ಲಿ ಇತರ ದೇಶಗಳಲ್ಲಿಲ್ಲ. ರೈಟ್. ಇದೆಲ್ಲ ಕತೆ ಬೇಡ, ಮಸ್ತಾಗಿ ಓದಿರಿ ಇದನ್ನೆಲ್ಲ. ಮಸ್ತಾಗಿ ಲಾ ಕಾಲೇಜ್ ಇದ್ದಾವೆ, ಮಸ್ತಾಗಿ ಓದ್ತಾರೆ ಸುಮ್ಮನೆ ಲಾಯರ್ಗಳು. ಅವ್ರಿಗೆ 3 ಕಾಸಿನ ಕೆಲಸ ಇಲ್ಲ, ಅವ್ರು ಯಾರಿಗೂ ಹೇಳೋಕ್ಕೂ ಹೋಗಲ್ಲ. ಯಾರಾದ್ರು ಸಿಕ್ಕಿರು ಮೋಸ ಮಾಡೋಣ ಅಂತ ಕಾಯ್ತಿರ್ತಾರೆ ಕೋರ್ಟ್ ಮುಂದೆ. ಅಷ್ಟೇ ಆ ಲಾಯರ್ಗಳು ಕೆಲಸ. ಯಾಕಂದರೆ ನಾವು ನಾನು ಯಾಕೆ ಪುಕ್ಷಟ್ಟು ಹೇಳ್ಬೇಕು ಅವ್ರಿಗೆ? ಕೊಡು 300 ರೂಪಾಯಿ, ಕೊಡು 500 ರೂಪಾಯಿ, ಕೊಡು 1000 ರೂಪಾಯಿ. ಇನ್ನು ದೊಡ್ಡ ಕೇಸ್ ಹೋದರೆ 1 ಲಕ್ಷ, 5 ಲಕ್ಷ, 10 ಲಕ್ಷ ಕೊಟ್ಬಿಡೋದು. ಈ ಥರ ಈ ಲಾಯರ್ ಜೀವನ ಮಾಡ್ತಾರೆ ಸಂವಿಧಾನದ ದುರುಪಯೋಗದಲ್ಲಿ. ಸಂವಿಧಾನ ದುರುಪಯೋಗ ಮಾಡಿಕೊಂಡು ವಕೀಲರು ಸುಳ್ಳು ಸಾಕ್ಷಿ ಕೊಡ್ತಾನೆ. ಸುಳ್ಳು ಸಾಕ್ಷಿ ಕೊಟ್ಟು ಕೋಟಿ ದುಡ್ಡು ಹೊಡಿತಾನೆ. ಅದು ಸಂವಿಧಾನದ ದುರುಪಯೋಗ. ರೈಟ್, ನಿಜ, 100% ಸತ್ಯ. ಕೊಲೆ ಮಾಡಿಲ್ಲ ಅಂತ ವಾದ ಮಾಡ್ತಾನೆ. ಕೊಲೆ ಮಾಡಿಲ್ಲದೆ ಇರೋನ್ನ ಇವನೇ ಮಾಡಿದೆ ಅಂತ ವಾದ ಮಾಡ್ತಾನೆ. ಈ ಥರ ಕೋಟಿ ದುಡ್ಡು ಹೊಡಿತಾರೆ ಈ ಬೋಳಿ ಮಕ್ಕಳು, ಈ ಲಾಯರ್ಗಳು. ಇವ್ರನ್ನ ತಗೊಂಡೋಗಿ ನೇಣು ಹಾಕಿಬಿಡ್ಬೇಕು. ಏನಕ್ಕೆ ಬೇಕು ಇಂಥ ಎಲ್ಲ? ಈ ಸಂವಿಧಾನ ದುರುಪಯೋಗ. ಇದು ಕೋಟೆ ಸಂವಿಧಾನ ದುರುಪಯೋಗ ಮಾಡ್ಕೊಂಡಿರ್ತಾರೆ. ಅವ್ರು ಬರ್ಕೊಂಬಿಟ್ಟವ್ರಿ ಜಡ್ಜ್ಗಳು. ನೋಡ್ರಿ, ನಾವು ಯಾವತ್ತೂ ನೋಡಿಲ್ಲ ಮಾಡಿಲ್ಲ. ನೀವು ಲಾಯರ್ ಬಂದು ಹಿಂಗೆ ಒದರ್ತಾ ಇದ್ದಾನ, ಅವನು ನೋಡ್ಕೊಂಬಂದವಂತೆ. ಅವನ ಹಿಂದೆ ಅವನ ಒಂದು ಕನ್ಸಲ್ಟೆಂಟ್ ಇದ್ದಾನೆ. ಬೇಕಿದ್ರೆ ಅವ್ನು ಕರ್ಕೊಂಬಂದು ಇಲ್ಲಿ ಕಟ್ಟಿಗೆ ನಿಲ್ಲಿಸ್ಬಿಡ್ತಾನೆ. ಅವನೇ ನೇರವಾಗಿ ನಾನೇ ಮಾಡಿದ್ದು, ನಾನೇ ಬಿಟ್ಟಿದ್ದು ಈ ಥರ ಹೇಳ್ತಾನೆ. ಆದ್ದರಿಂದ ಅವನ್ನೆಲ್ಲ ಕೇಳ್ಕೊಂಬಂದು ನನ್ನ ತೆಗೆ ಒದರಾಡ್ತಾ ಇದ್ದಾನೆ. ಆದ್ದರಿಂದ ಅವನ ಮಾತು ಕೇಳಿ ನಾನು ಪೇಜ್ನ ತಗೊಂಡು ಬರೆದು ಬಿಡ್ತೀನಿ. ನನಗೆ ತಿಳಿದಂಗೆ ಸಂವಿಧಾನದ ಕಾನೂನು ಚೌಕಟ್ಟು ನಡೆಗೆ ಅಂತ ಆ ಜಡ್ಜು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಒಂದು ಕೋಲಿಕ್ಕಂಗೆ ಕೂಕೊಂಬಿಟ್ಟವ. ಇಷ್ಟೇ ಈ ಕೋರ್ಟು ನ್ಯಾಯ ನಿಷ್ಠೆ. ರೈಟ್, ಬಿಟ್ಟಾಕದ್ನ. ಅದರಿಂದ ಏನೂ ಉಪಯೋಗ ಆಗಲ್ಲ. ಅದರಲ್ಲಿ ಕೋಟಿ ಜನ ಇದ್ದಾರೆ. ಈ ದೇಶದಲ್ಲಿ ಯಾರಿಗೂ ನ್ಯಾಯ ಸಿಕ್ಕಿಲ್ಲ, ಸರಿಯಾದ ನ್ಯಾಯ ಸಿಕ್ಕಿಲ್ಲ. ಬರೀ ಬೋಗಸ್, ಬರೀ ಬೋಗಸ್. ಎಲ್ಲ ಸಂವಿಧಾನ ದುರುಪಯೋಗ. ಸಂವಿಧಾನವನ್ನೇ ದುರುಪಯೋಗ ಮಾಡ್ಕೊಳ್ತಕ್ಕಂಥ ರಾಜಕಾರಣಿಗಳಿದ್ದಾರೆ, ಅಧಿಕಾರಿಗಳು ಇದ್ದಾರೆ. ಕೋರ್ಟ್ ಕೂಡ ಐತೆ ಅಂತಲೇ ಹೇಳ್ಬಿಡು. ಕೋರ್ಟು ಐತೆ ಅಂದರೆ ಹೆಂಗಂದರೆ ಅದು ನಾನು ಕಾಣೋದು ಮಾತಪ್ಪ. ಅವನೇ ಹೇಳ್ದೆ, ನಾನು ಹೇಳಿದೆ ಅಷ್ಟೇ. ನಾನು ಕಣ್ಣಿಂದ ಕಂಡು ನಮ್ಮ ತೆಗೆದು ಅದೇ ಹೋಗ್ಬಿಡ್ತಾನೆ ಜಡ್ಜ್. ಇಷ್ಟೇ, ಅವನೇ ಹೇಳ್ದ, ಇವನು ಹೇಳ್ದ. ನಾನೇನು ನೋಡಿದ್ದು ಮಾಡಿದ್ದೆ. ಇವನು ಹೇಳ್ದ, ಅವನು ಹೇಳ್ದ, ಹಿಂಗೆ ಹೇಳ್ದ. ಇವನು ಲೆಫ್ಟ್ ಅಂದ, ಅವ್ನು ರೈಟ್ ಅಂದ, ಹಿಂಗಸಿ ಬಂದ, ಹಂಗಸಿ ಬಂದ, ಇವ್ನು ಡ್ಯಾಶ್ ಹೊಡೆದು ಹಿಂಗಾಯ್ತು. ನಾನೇನೋ ರಸ್ತೆಗೆ ನೋಡಿದ್ದೆ, ನಾನು ಜಡ್ಜು. ಈ ರೀತಿ ಇವತ್ತು ಈ ನ್ಯಾಯ ಸರಿಯಾದ ಒಂದು ನ್ಯಾಯ ಸಿಗ್ತೇ ಇಲ್ಲ, ಸಾರ್ವಜನಿಕರಿಗೆ ಸಿಗ್ತೇ ಇಲ್ಲ. ಇದಕ್ಕಿಂತ
ಈ ಜನತಾ ನ್ಯಾಯಾಲಯ ಯಾವ್ಯಾವ ಬೇರೆ ನ್ಯಾಯಾಲಯ ಇವತ್ತು ಇದ್ದಾವೆ. ಜುಡಿಷಿಯಲ್ ಕೋರ್ಟ್ ಅಲ್ಲದೆ ಬೇರೆ ಬೇರೆ ಕೋರ್ಟ್ಗಳು ಇದ್ದಾವೆ. ನೀವೇ ಬಗೆಹರಿಸ್ಕೊಂಬಿಡ್ರಪ್ಪ, ಇದೆಲ್ಲ ತಲೆನೋವು. ನಾವು ಕಂಡಿಲ್ಲ ಕೇಳಿಲ್ಲ, ನಾವು ಹೇಳೋದು ಸುಳ್ಳಾಗುತ್ತೆ, ನಿಜ ಆಗುತ್ತೆ. ನೀವೇ ಜನತಾ ನ್ಯಾಯಾಲಯ ಅಂತ ಯಾತದೋ ಒಂದು ಮಾಡ್ಕೊಂಡಾರೆ. ಅದು ಜುಡಿಷಿಯಲ್ ಈಕ್ವಲೆಂಟು. ಇಬ್ಬರು ಕಲ್ತ್ಕೊಂಬಿಟ್ರೆ ಇಬ್ಬರು ಮಾತಾಡ್ಕೊಂಡು ಇಬ್ಬರು ರಜೆ ಆಗೋದು, ರೈಟ್ ಆಗೋದು, ಪಾಸ್ ಆಗೋದು, ಯಾತದೋ ಮಾಡ್ಕೊಳ್ಳಿ. ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ ಅಂತ. ಅದೇ ಜುಡಿಷಿಯಲ್ ಕೋರ್ಟ್ ಕೂಡ ಅದೇ ಒಂದು ಲಾ ಡಿಪಾರ್ಟ್ಮೆಂಟ್ ಪಾಸ್ ಮಾಡೈತೆ, ಸೆಂಟ್ರಲ್ ಗೌರ್ಮೆಂಟ್. ರೈಟ್, ಅದ್ರಾಗ ನಡೀತವೆ. ಬಟ್ ಅದನ್ನು ಮಾನ್ಯ ಮಾಡೋದಿಲ್ಲ. ಅದ್ರಾಗೆ ತೀರ್ಮಾನ ಆದರೆ ಮತ್ತೆ ಅಪೀಲ್ ಹೋಗ್ಬಿಡ್ತಾರೆ, ಅದು ವೇಸ್ಟ್ ಆಗ್ಬಿಡುತ್ತೆ. ಹೀಗಾಗಿ ಆ ಒಂದು ನ್ಯಾಯ ನಡವಳಿ ಭಾರತ ಖಂಡದಲ್ಲಿ, ಈ ಸ್ವತಂತ್ರ ಭಾರತದಲ್ಲಿ ಇದೆ. ಇದರಿಂದ ಯಾವುದೇ ಒಂದು ಸಾಮಾಜಿಕ ನ್ಯಾಯ ಅಲ್ಪಸಂಖ್ಯಾತರಿಗಾಗಲಿ ಅಥವಾ ಒಂದು ವೀಕರ್ ಸೆಕ್ಷನ್, ಅಂದರೆ ವೀಕರ್ ಸೆಕ್ಷನ್ ಅಲ್ಪಸಂಖ್ಯಾತರು ಒಂದೇ, ಅಥವಾ ಪರಿಶಿಷ್ಟ ಜಾತಿಯವರಿಗಾಗಲಿ ಅಥವಾ ದೌರ್ಬಲ್ಯ ಅಂದರೆ ಹಣಕಾಸಿನಲ್ಲಿ ದೌರ್ಬಲ್ಯ ಇರೋರಿಗಾಗಲಿ ಮಹಿಳೆಯರಿಗಾಗಲಿ ಈ ನ್ಯಾಯ ಸರಿಯಾಗಿ ಸಿಗ್ತಾ ಇಲ್ಲ ಅಂತಕ್ಕಂಥದ್ದನ್ನ ನಾನು ಗಂಟೆಗೋಷ್ಠವಾಗಿ ಎಚ್ಚರ ಕಂಡು ಹೇಳ್ತೀನಿ. ಅವ್ರನ್ನೇ ಕರ್ಕೊಂಬಂದ್ಬಿಡ್ತೀನಿ. ಅನೇಕ ಜನ ಹೇಳಿರೋದು ನಮಗೆ ನ್ಯಾಯ ಸಿಗಲ್ಲ ಸ್ವಾಮಿ, ನಾವು ತಪ್ಪು ಮಾಡಿಲ್ಲ ಅಂತ ತಾನು ಒಳಗಾಕಿರು, ನಾವು ಅನುಭವಿಸಿವಿ, ಹಿಂಗಾಗೋದು ನಮ್ಮ ಪರಿಸ್ಥಿತಿ, ನಮ್ಮನೆ ಬರ ಅಂತಕ್ಕಂಥ ಒಂದು ದುಃಖವನ್ನು ನಮ್ಮ ಹಣೆ ಬರ ಅಂಥೇಳಿ ಭಗವಂತನ ಮೇಲೆ ಅವರು ಹಣೆ ಪ್ರಮಾಣ ಮಾಡಿ ಇವತ್ತು ನಾಡಿನಲ್ಲಿ ಅನೇಕ ಜನ ಈ ಕಾನೂನು ಕಟ್ಟಳೆ ಅಡಿಯಲ್ಲಿ ದುಃಖಿತರಾಗಿದ್ದಾರೆ ಅಂದರೆ ಏನೂ ತಪ್ಪಿಲ್ಲ, ನಿಜ ಆಯ್ತು. ಯಾವಂಗ ಹಣಕಾಸು ಇದ್ದವನಿಗೆ ಅಥವಾ ರಾಜಕೀಯದವನಿಗೆ ಸಕಾಲದಲ್ಲಿ ನ್ಯಾಯನೂ ಸಿಗುತ್ತೆ. ಯಾವನೊಬ್ಬ ಲಾಯರ್ ಬಿಟ್ಟರೆ ಪಲ್ಟಿ ಮಾಡಿ ಹಂಗಾಯಿ ಮುಂಗಾಯಿ ಮಾಡಿ ಕರೊಂದು ಬೆಳಗ್ಗೆ ಮಾಡ್ತೀನಿ, ಬೆಳೊಂದು ಕರಗೆ ಮಾಡ್ತೀನಿ, ಇದಕ್ಕೆ ಆ ಬಣ್ಣ ಹಾಕ್ತೀನಿ, ಇದಕ್ಕೆ ಈ ಬಣ್ಣ ಹಾಕ್ತೀನಿ, ಈ ಥರ ಹೇಳಿ ನೀನು ನ್ಯಾಯ ಕೊಡಿಸ್ತೀನಿ, 2 ಕೋಟಿ ಕೊಡು, 1 ಕೋಟಿ ಕೊಡು, ಈ ಥರ ಹೇಳಿ ಈ ದೇಶ ನಡೀತೈತೆ. ಅದು ಹೆಂಗೆ ಅಂದರೆ ಸಂವಿಧಾನವನ್ನು ದುರುಪಯೋಗ ಮಾಡಿಕೊಂಡು. ರೈಟ್, ಬಿಟ್ಟಾಕಪ್ಪತ್ತಾಗ ಕೋಟಿಂದ ಮತ್ತೆ ಹೇಳ್ಬೇಡ. ರೈಟ್, ಹೇಳೋದು ಬಿಡ. ಇಲ್ಲೇನೋ ಬರ್ಕೊಂಡಿದ್ದೀವಿ ನೀ ಕೋಟಿಂದ ತಗ, ಇಲ್ಲೇನು ಬರ್ಕೊಂಡಿದ್ದೀನೋ ಇವು ಯಾರ್ದು ಇಬ್ಬರು ಫೋಟೋ ಹಾಕೀನಿ. ಯಾರ್ಯಾರ್ದ ಸಿದ್ದಪ್ಪಂದು ಈ ಮೋದಿ ಟ್ರಂಪು ಯಾರ್ಯಾರು ಓದೋದು, ಇವ್ರು ಯಾಕೆ ಹಾಕ್ಯಾರ ಈಗ? ಸರಿ ಬಾ, ಈಗ ಸಬ್ಜೆಕ್ಟಿಗೆ ಬಾ. ಸಬ್ಜೆಕ್ಟ್ ಏನು ಹೇಳುತ್ತಪ್ಪ ಅಂದರೆ, ಇವರಿಬ್ಬರೂ ಈ 2 ವರ್ಷದಿಂದನೇ ಗೆಟೌಟ್ ಆಗಿದ್ದರು ಪಾಲಿಟಿಕ್ಸಿಂದ. ಇವರು ಗೆಟೌಟ್ ಪಾರ್ಟಿಗಳು ಇಬ್ಬರು. ಬೋತ್ ಸಿದ್ದರಾಮಯ್ಯ ಆ್ಯಂಡ್ ಮೋದಿ ನಾಟ್ ಎಲಿಜಿಬಲ್ ಫಾರ್ ಅಡ್ಮಿನಿಸ್ಟ್ರೇಷನ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ. ಅದು ಕೂಡ ಅವರು ಬಲವಂತವಾಗಿ ದೇಶದ ಆಡಳಿತ ಮಾಡ್ತಾಯಿದ್ದಾರೆ ಅಂತಕ್ಕಂಥದ್ದು ನನ್ನ ಇವರ ಒಂದು ವರ್ತಮಾನ ಕಾಲದ ವಿದ್ಯಮಾನಗಳು ಮತ್ತು ಅವರು ಹುಟ್ಟಿ ಬೆಳೆದು ಬಂದ ದಾರಿ ದೀಪಗಳು, ಅವರು ಹುಟ್ಟಿದ ಜಾತಕ. ನೀನು ಜಾತಕಲ್ಲ ನನ್ನ ಕೈಗೈತಂತಾರಲ್ಲ ಹಂಗೆ, ಇವರ ಜಾತಕನೆಲ್ಲ ನಾನು ಪರಿಶೀಲನೆ ಮಾಡಿದಾಗ ಇವರಿಬ್ಬರು ಅನ್ಫಿಟ್ ಫಾರ್ ಅಡ್ಮಿನಿಸ್ಟ್ರೇಷನ್ ಆಫ್ಟರ್ 23 ಅಂದರೆ 2 ವರ್ಷದಿಂದ ಇವರು ಅಧಿಕಾರಕ್ಕೆ ಯೋಗ್ಯರಿಲ್ಲ ಅಂತ ಅವರ ಜನ್ಮಗತ ಪುರಾಣ ಹೇಳ್ತದೆ. ಆದರೆ ಬಲವಂತವಾಗಿ ಮಾಡ್ತಾಯಿದ್ದಾರೆ. ಇದರಲ್ಲಿ ಏನಾಗಿದ್ದಪ್ಪ ಅಂದರೆ, ಈ ಅಭಿವೃದ್ಧಿ ಬದಲು ಅಕಾಲ ಮರಣ ಜಾಸ್ತಿ ಆಗಿದ್ದಾವೆ ಇವರಿಬ್ಬರಿಂದ. ಎಲ್ಲಿ ನೋಡಿದ್ರೆ ಅಕಾಲ ಮರಣ. ಇವನು ಸಿದ್ದರಾಮಯ್ಯ ಅವನಿಂದ ಏನು ಉಪಯೋಗ ಆಗಿಲ್ಲ. ಅವನು ಈ
ಹ್ಞೂ ಅದೆಲ್ಲ ಅವ್ನು ಪರ್ಸನಲ್ಲು ಗೇನ್ ಮಾಡ್ಕೊಳಣ ಅಷ್ಟೇ ವಿನ ಪರ್ಸನಲ್ ಅಂದ್ರೆ ಆತನ ತಲೆ ಮೇಲೆ ಬಂಡಿ ಬಂದಿದ್ದು, ಬುಲೆಟ್ ಬಂದಿದ್ದು, ಅಥವಾ ಗುಡುಗು ಸಿಡುಗು ಬಂದಿದ್ದು ಅವೆಲ್ಲ ಬಚಾವಲ್ಲ, ಸರ್ಕಾರಕ್ಕೂ ಲಾಭ ಇಲ್ಲ ಆತನಿಂದ. ಈ 2 ವರ್ಷದ ಅವಧಿಯಲ್ಲಿ ಅವನ ಮೇಲೆ ಬಂದಿದ್ದು ಬಂಡೆ, ಗುಂಡು, ಗುಡುಗು, ಸಿಡುಗು, ಅದರಿಂದ ಪಾರಾಗೇನೆ ವಿನಃ ಅವನಿಂದ ಕರ್ನಾಟಕದ ನಯ ಪೈಸೆ ಉಪಯೋಗ ಆಗಿಲ್ಲ. ಅವನಿಂದ ಅಭಿವೃದ್ಧಿ ಕೆಟ್ಟು ಕುರುಗೆಟ್ಟೋಗೈತೆ ಕರ್ನಾಟಕದಲ್ಲಿ ಸಿದ್ದಯ್ಯನಿಂದ. ನೆಕ್ಸ್ಟ್ ಇವನು ಅಷ್ಟೇ, ಯಾರು? ಮೋದಿ. ಇವನು ಕೂಡ ಮುಗಿದೋದು ಕತೆ. ಇವನು ಕೂಡ ಸೋತದ, ಯಾರ್ಯಾರು ಬಾಲ ಹಿಡ್ಕೊಂಡು ಬಂದುಬಿಟ್ಟ. ನಾನು ಮತ್ತೆ ಬಚ್ಚಿನಾಗ ನಾನು ಸಿನಿಮಾ ನೋಡೋಕೆ ಮತ್ತೆ ಸಂಸತ್ನಾಗೆ ನಾನು ಕಳಿಸ್ಬೇಡಪ್ಪ ಅಂತೇಳಿ ಅವನು ಬಾಬುನು, ಚಂದ್ರಬಾಬು, ನಿತೀಶ್ ಕುಮಾರ್ನ ಬಾಲ ಹಿಡ್ಕೊಂಬಿಟ್ಟು ಕರ್ಕೊಂಬಂದು ಹಿಂದೂ ಬಾಗಿಲಾಕಿ ಬಂದ್ಬಿಟ್ಟು ಸಂಸತ್ನೊಳಗೆ. ಯಾರು? ನರೇಂದ್ರ ಮೋದಿ. ಇವನಿಂದಲೂ ಕೂಡ 100ಕ್ಕೆ 100 ಬರೆದುಕೊಂಡ ಸರ್ವನಾಶ ಆಗ್ತೈತೆ. ಆತ ತಿಳ್ಕೊಂಡಾನೆ ಬೋಸ್ಬಿಡ್ತಾನೆ. ಅವನ ಕೈ ಕೆಳಗೆ ಒಂದು ಅನೇಕ ಜನ ಈ ಸಾಫ್ಟ್ವೇರು ಕೆಲಸ ಮಾಡೋದ್ರಿ. ಸಾಫ್ಟ್ವೇರ್ ಅಂದರೆ ಎಂತೆಂಥಲ್ಲ ಇದು ಈ ಪ್ರೋಗ್ರಾಮ್ನ ಅಪ್ಲೋಡ್ ಮಾಡಿಬಿಡೋದು ಬಾಯಿಗೆ ಬಂದಂಗೆ. ಮೋದಿ ಹೆಂಗೆ ಮಾಡ್ತಾನೆ, ಹೆಂಗೆ ಮಾಡ್ತಾನೆ, ಗೊಬ್ಬರ ಕೊಡ್ತಾನೆ, ಬೀಜ ಕೊಡ್ತಾನೆ, ದುಡ್ಡು ಕೊಡ್ತಾನೆ, ಉದ್ಯೋಗ ಕೊಡ್ತಾನೆ, ಸಾಲ ಕೊಡ್ತಾನೆ, ಇಂಥವೆಲ್ಲ ಲಾಂಚ್ ಮಾಡಿಬಿಡೋದಪ್ಪ. ಮೇಕ್ ಇನ್ ಇಂಡಿಯಾ ಮಾಡ್ತಾನೆ, ಮೇಡ್ ಇನ್ ಇಂಡಿಯಾ ಮಾಡ್ತಾನೆ, ಕೌಶಲ್ಯ ಮಾಡ್ತಾನೆ. ಈ ಥರ ಸಾವಿರಾರು ಯೋಜನೆಗಳನ್ನ ಈತ ಲಾಂಚ್ ಮಾಡಿಸ್ತಾನೆ ಅವನ ಕೈ ಕೆಳಗಿರ್ತಕ್ಕಂಥ ಚೇಲಗಳಿಂದ. ಅದನ್ನು ನೋಡಿ ಅನೇಕ ಯುವ ಜನತೆ ಹಾಳಾಗಿ ಹೋಗಿದ್ದಾರೆ. ಈಗ 10 ವರ್ಷಗಳಿಂದ ಅವನು 2017ರಲ್ಲಿ ಒಂದು CMKVY, PMKVY, ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಇಂಥ ವ್ಯಾತ್ಯಾತ್ರವು ಮಾಡಿದ ವಿಧ್ವಸ್ಫಲ. ಅದಕ್ಕಿಂತ ಹಿಂದೆ ಇದ್ದಂಥ NREG ಪ್ರೋಗ್ರಾಮು, MGNREG ಅಂತ ಈಗಿನದಕ್ಕೆ ಹೊಸ ಸಿಕ್ಕಿರೆ ಅದೆಲ್ಲ ಒಂದು ದೇಶಾಭಿವೃದ್ಧಿ, ರಾಷ್ಟ್ರಾಭಿವೃದ್ಧಿ, ಜನಾಭಿವೃದ್ಧಿ, ಜನಸಮುದಾಯದ ಜೀವನ ಅದು ಅಭಿವೃದ್ಧಿಗೆ ಅದು ಒತ್ತು ಕೊಟ್ಟಿತ್ತು. ಯಾವುದು? MGNREG, ಆಮೇಲೆ ಆಧಾರು, ಆ ನಂತರ ಇನ್ನೊಂದು ಇದು, ಆಮೇಲೆ ಇದ್ಯಾವುದು ಫುಡ್ ಪ್ರೊಟೆಕ್ಷನ್ ಅಂದರೆ ಫುಡ್ ಕಾಯ್ದೆ, ಆ ನಂತರ ಇನ್ನೊಂದು ಯಾವುದು ಹಕ್ಕು ಮಾಹಿತಿ. ಇಂಥವೆಲ್ಲ ಈತ ಬರೋದಕ್ಕಿಂತ ಹಿಂದೆ ಇದ್ದು ಅವನ್ನೆಲ್ಲ ಹಾಳು ಮಾಡಿಬಿಟ್ಟು ಇವನು ಯಾತದ ಹುಡುಗಾಟಿಗೆ ಕ್ರಿಕೆಟ್ ಆಡೋರು ಹುಡುಗರ ಜೊತೆ ಸೇರ್ಕೊಂಡಂಗೆ ಯಾಚಾತದ ಮಾಡಿಬಿಟ್ಟು ಅವು 3 ಕಾಸಿಗೂ ಬೆಳೆದಿದ್ದಂಗೆ ವಿಶ್ವಕರ್ಮ ಮಾಡ್ತೀನಿ, ಪಾಪಕರ್ಮ ಮಾಡ್ತೀನಿ, ಇಂಥ ಯಾಚಾತ್ರ ಮಾಡಿಬಿಟ್ಟು ಅದೆಲ್ಲ ಪಾಪಕರ್ಮ ಆಗಿ ಅವನು ಹಾಳಾಗಿ ಹೋಗ್ಬಿಟ್ಟ. ಯಾರೋ ಇವನು ಮೋದಿ ಎಂಬ ನೀವು ತಿಳ್ಕೊಂಡ ಯಾತ್ಯಾತ್ಮ ಮಾಡಿ ಎಡೆ ಹೊಡೆದು ಎತ್ತಾಕಿಂದ ಇಂಡಿಯಾದಾಗ ಇನ್ನೇನಿಲ್ಲ, ಜೀರೋ. ಸುಮ್ಮನೆ ಅದು ಶುದ್ಧನೂ ಇಲ್ಲ, ಪದ್ದನು. ಪಾಕಿಸ್ತಾನಲ್ಲಿ ಯುದ್ಧ ಮಾಡಿದ, ಅಲ್ಲಿ ಆತದು ಅವನಿಗೆ ಶಾಮಿಲ್ಲ. ಯಾವುದು ಸರಿಯಾದ ಒಂದು ನಿರ್ಧಾರ ಇವನಲ್ಲಿ ಇಲ್ಲ. ಸುಮ್ಮನೆ ಡ್ರಾಮಾ ಮಾಡೋದು, ಉದ್ಕೋಡಾಡ್ಕೊಂಡು. ಆಮೇಲೆ ನೆಕ್ಸ್ಟು ಇನ್ನೊಂದು ಅವನ ನಿರ್ಧಾರಗಳು ಒಂದೂ ಸರಿ ಇಲ್ಲ. ಆತನ ನಿರ್ಧಾರ ಸರಿ ಇದವೋ ಇಲ್ವೋ, ಆತ ನಿರ್ಧಾರ ಮಾಡಿ ಲಾಂಚ್ ಮಾಡ್ತಾನೋ ವೆಬ್ಸೈಟಲ್ಲಿ, ಸುಳ್ಳು ಲಾಂಚ್ ಮಾಡ್ತಾರೋ ಯಾರನ ಅವನ ಚೇಲಗಳು, ಅದು ಗೊತ್ತಿಲ್ಲ. ಅನೇಕ ಎಲ್ಲ ಇಲಾಖೆಗೂ 101 ಲಾಂಚ್ ಮಾಡ್ತಾರೆ ಪ್ರೋಗ್ರಾಮ್ನ, ಒಂದು ಇಂಪ್ಲಿಮೆಂಟ್ ಆಗಲ್ಲ. ಯಾವುದೇ ರೂರಲ್ ಇಂಡಿಯಾಕ್ಕೂ ಅದರಿಂದ ಉಪಯೋಗ ಇಲ್ಲ. ಅದು ಯಾತದೋ ದುಡ್ಡು ಹಾಕ್ತೀವಿ ಅದು ಇದು ಅಂತ ಹೇಳ್ಕೊಂಡು ಅಬ್ಬಬ್ಬ ಅದು ಹೇಳ್ಬಾರ್ದು. ಪುಟ್ಟು ಕೊಲಿಗೆಟ್ಟು ನಡವಳಿ, ಅದರಿಂದ ಏನೂ ಉಪಯೋಗ ಆಗಲ್ಲ. ಇವನು 2,000 ಕೋಟಿ ಇಟ್ಟಿಗೆ ರೈತ ಉದ್ಧಾರ ಆಗಲ್ಲ. ಅವ್ನ ಕಷ್ಟ ಬೀಳ್ಬೇಕು, ಅವನೊಂದು ಅವನೊಬ್ಬ ಉಂಡ್ಬಿಟ್ರೆ ಅವನ ಮಕ್ಳಿಗೆ ಎತ್ತಿ ಏನಾಗಬೇಕು, ಅವನ ಮಕ್ಳಿಗೆ ಬೇಕು ಬೇಗ. ಇದನ್ನು ಮಾಡ್ತೀನಿ ಅಂತ ಬೋಳಿ ಲಾಂಚ್ ಮಾಡ್ತೀನಿ, ಮೇಕ್ ಇನ್ ಇಂಡಿಯಾ ಮಾಡ್ತೀನಿ, ಮೇಡ್ ಇನ್ ಇಂಡಿಯಾ ಮಾಡ್ತೀನಿ, ಸ್ಟಾರ್ಟಪ್ ಮಾಡ್ತೀನಿ, ಸ್ಟ್ಯಾಂಡಪ್ ಮಾಡ್ತೀನಿ,
PMK ಮಾಡ್ತೀನಿ, ವಿಶ್ವಕರ್ಮ ಮಾಡ್ತೀನಿ, ಎಷ್ಟೇ ಅವನು ಯಜ್ಞ ಮಾಡಿದ್ದಾನೆ. ಇವ್ರದ್ದು ಒಂದೇ ಒಂದು ನಯ ಪೈಸಾ ಕೆಲಸ ಆಗಿಲ್ಲ ಇಂಡಿಯಾದಲ್ಲಿ. ಅದರಿಂದ ಇವನು ಯಾವುದೇ ಅಭಿವೃದ್ಧಿಗಿಂತ ಈಚಿನ ಅವಧಿಯಲ್ಲಿ ಅಕಾಲ ಮರಣಗಳೇ ಜಾಸ್ತಿ ಆಗಿದ್ದಾವೆ. ಅಭಿವೃದ್ಧಿಗಿಂತ ಅಕಾಲ ಮರಣ. ಇವತ್ತು ನಿನ್ನೆ ಅಹಮದಾಬಾದ್ನಲ್ಲಿ ಎಲ್ಲ ಯುವಕರೇ ಸತ್ತವರು. ಇವು ಸಿದ್ದರಾಮಯ್ಯ ನಾವು ಕರ್ನಾಟಕದಾಗೂ ಎಲ್ಲ ಯುವಕರೇ ಸತ್ತವರು. ಅಕಾಲ ಮರಣಗಳು ಅದೇ 70-80-90 ವರ್ಷ ಸತ್ತರ ಸಾಯಿ. ಅದೆಲ್ಲ ಪ್ರಕೃತಿ ನಿಯಮ, ಕಾಲಾನಂತರ ಸತ್ತೋಗ್ತಾರಪ್ಪ. ಈ ರೀತಿ ಅಭಿವೃದ್ಧಿನೇ ಆಗದ ಇನ್ನು ಅಕಾಲ ಮರಣ 30 ವರ್ಷ 40 ವರ್ಷ ವಿತಿನ್ 60-70 ವರ್ಷ ಸತ್ತರೆ ಅವ್ರಿಗೆ ಅದು ದುಃಖಕರ ಸಂಗತಿ ಆಗುತ್ತೆ. ಪ್ರಾಕೃತಿಕವಾಗಿ ಅಂದರೆ ಸಮಾಜದಲ್ಲಿ, ದೇಶದಲ್ಲಿ ಇಂಥದಕ್ಕೆ ಇವರಿಬ್ಬರು ಹೊಣೆ ಆಗಿದ್ದಾರೆ. ಇವರಿಬ್ಬರೂ ಈ ದೇಶ ಬಿಟ್ಟೆ ತೊಲಗಿಬಿಡ್ಬೇಕು. ಸಿದ್ದರಾಮಯ್ಯನೂ ತೊಲಗಿಬಿಡ್ಬೇಕು ಕರ್ನಾಟಕದಿಂದ, ಇವನು ಮೋದಿನೂ ತೊಲಗಬೇಕು. ಆಗ ಅಕಾಲ ಮರಣಗಳು ಕಮ್ಮಿ ಆಗ್ತವೆ ಅಂತಕ್ಕಂಥ ಸಂದೇಹವನ್ನು ನಾವು ಚಿಂತೆ ಮಾಡಬೇಕಾಯ್ತು. ಯಾಕಪ್ಪ ಅಂದರೆ ಇವ್ರು ಒಂದಾಗಿಂದ ಬರೀ ಇದೇ ಆಗ್ತಲ್ವೋ ಮರೆ, ಒಂದು ಅಭಿವೃದ್ಧಿ ಆಗ್ತಿಲ್ಲ. ಇವನು ಗ್ಯಾರಂಟಿ ಬಾಲ ಹಿಡ್ಕೊಂಡವನೇ ಸಿದ್ದರಾಮಯ್ಯ. ಇವನು ಈ ಸುಳ್ಳು ವೆಬ್ಸೈಟ್ ಬಾಲ ಹಿಡ್ಕೊಂಡವನು ಯಾರು, ಮೋದಿ. ಇವರಿಂದ ಒಂದೇ ಒಂದು ಯುವಜನತೆಗೆ ಅನ್ಎಂಪ್ಲಾಯ್ಗೆ ಸಪೋರ್ಟ್ ಇಲ್ಲ. ಇವನು ಹೇಳ್ತಾನೆ, ಇವನು ಗ್ಯಾರಂಟಿ ಬಾಲ ಹಿಡ್ಕೊಂಡ್ರು ಅವನು ಎಲ್ಲ ಮುದ್ರಿಸ್ಕೊಂಡ್ರು. ಎಲ್ಲ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಆಲ್ ಆಫೀಸ್ಗಳು ಬಾಗಿಲು ಹಾಕ್ಕೊಂಡು ಪೇಪರ್ ಓದ್ಕೊಂತಾರೆ, ಬೀಗ ಹಾಕ್ಕೊಂಡು ಒಳಗೆ. ಅಂದರೆ ದುಡ್ಡಿಲ್ರಿ, ಯಾತ್ತಿಲ್ಲ, ನಮ್ಮ ಯಾತ್ತಿಲ್ಲ. ಇವನು ಅನೇಕ ಅಭಿವೃದ್ಧಿ ಕಾರ್ಯಗಳ ನಿಗಮಗಳಲ್ಲಿ ಇರ್ತಕ್ಕಂಥ ದುಡ್ಡು ಬಸ್ಕೊಂಡು ತಿಂದವ ಯಾರು, ಸಿದ್ದರಾಮಯ್ಯ. ಅವನು ಪ್ರಮಾಣ ವಚನ ತಗೊಂತಿದ್ದಂಗೆ ಹೋಗಿ ಯುವಜನತೆ ನಿರುದ್ಯೋಗ ಅಂತ ಹೇಳಿ ಹಗಲೂ ರಾತ್ರಿ ಪರಿಶ್ರಮ ಮಾಡ್ತಕ್ಕಂಥ ಯುವಜನತೆ ಮೀಸಲಾದ ತರಬೇತಿ ದುಡ್ಡನ್ನು ಈತ ಬಳಸ್ಕೊಂಡಾನೆ. ಫಸ್ಟ್ ಅಟೆಂಪ್ಟಲ್ಲಿ ಪ್ರಮಾಣ ವಚನ ಮಾಡ್ಕೊಂಡಾನೆ. ಗವರ್ನರಿಂದ ಪ್ರಮಾಣ ವಚನ ತಂಡನು ಸೀದಾ ಸ್ಕಿಲ್ ಡೆವಲಪ್ಮೆಂಟ್ MD ಕರೆಸಿ ದುಡ್ಡನ್ನ ವಿತ್ಡ್ರಾ ಮಾಡ್ಕೊಳ್ಳ ಯಾರು, ಈ ಸಿದ್ದರಾಮಯ್ಯ. ಇವನೊಬ್ಬ ಯುವಜನತೆಗೆ ದಾರಿದೀಪನ. ಇವನು 2,000 ಕೊಡ್ತಾನಂತ ಅವ್ರು ಸಿಗರೇಟ್ ಸಿಕ್ಕೊಂಡು ಸಿನಿಮಾ ನೋಡ್ತಾರೆ. ಹಂಗಾದ್ರೆ ಅವ್ರ ಜೀವನ ಉದ್ಧಾರ ಆಗ್ತೇನಪ್ಪ ಸಿದ್ದಯ್ಯ. ಇಂಥ ಕೆಲಸ ನೀನು ಮಾಡ್ತೀಯ. ಹೆಂಗಸರಿಗೆ ದುಡ್ಡು ಅದಕ್ಕಂತೂ ಮಸ್ತಾಗಿ ಹೋಗ್ತಾರೆ. ನಾನು ಮತ್ತೇನು ಉಗಳೋದು ಬೇಕಾಗಿಲ್ಲ. ಪ್ರತಿ ಜನ ಉಗುಳ್ತಾರೆ, ಹೆಂಗಸ್ರ ಹೋಗ್ತಾರೆ. ನಾನೇನು ಕೇಳಿದ್ ನಿನಗೆ, ಎತ್ತಪ್ಪ ಮಾಡಿದ್ಯಪ್ಪ ಮಾಡ್ಕೋ ಆಯಿತಾ. ಈ ಒಂದು ಇಂಥ ರಗಣೆ, ಆ ಒಂದು ಅಂಥ ರಗಣೆ. ಅವನು 101 ಹೇಳ್ದ. ಇದರಲ್ಲಿ ಅನೇಕ ಜನ ಮುಂದೆ ಬಂದರು. ಇದೊಂದು ಅದರಲ್ಲಿ ನಾನು ಒಬ್ಬ ಯುವ ಜನತೆಗೆ ಅನುಕೂಲ ಆಗುತ್ತೆ ಅಂತೇಳಿ ನಾನು ಒಂದು ಖಾಸಗಿ ಸಂಸ್ಥೆ ಸ್ಥಾಪನೆ ಮಾಡಿದೆ. ಸುಮಾರು 10 ಲಕ್ಷ ವೆಚ್ಚದಾಗೆ ಸುಮಾರು 2 ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರ ಕಟ್ಟಿದೆ. ಅದರಲ್ಲಿ 2 ರೂಪಾಯಿ ಕೊಡಲಿಲ್ಲ. O+ ಫೆಲೋ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಅಯೋಗ್ಯರು. ಇವನು ಖರ್ಗೆ ಅವನೇ ಯಾರಿಗೋ ಸುಳ್ಳು ಬಿಲ್ ಕೊಟ್ಟವನೇ. ಪ್ರಿಯಾಂಕಾ ಖರ್ಗೆ, ಯಡಿಯೂರಪ್ಪ, ಆಮೇಲೆ ಅವನು ಹಿಂದಿದ್ನಲ್ಲ ಬೋಡ, ಅವನು ಯಾರೋ ಅವನು ಬೋರ್ಡ್ ಬೊಮ್ಮಾಯಿ, ಅವನು ಕೂಡ ದುಡ್ಡು ಹೊಡೆದು ಹೊರಟೋಗ್ಬಿಟ್ಟಾನೆ. ಅವ್ರು ಯಾರೋ ನೇಣು ಹಾಕ್ಯಂತೀವಿ ಅಂದರೆ ಅವ್ರು ದುಡ್ಡು ಕೊಟ್ಬಿಟ್ರು ಅರ್ಧಕ್ಕರ್ಧ. 1 ಕೋಟಿ ಬಿಲ್ಗೆ 50 ಲಕ್ಷ ಬೋರ್ಡ್ಗೆ, ಇನ್ನೊಂದು 50 ಲಕ್ಷ ನಮಗೆ, ಬೋರ್ಡ್ ಬೊಮ್ಮಾಯಿಗೆ 50 ಲಕ್ಷ. ಈ ಥರ 1 ಕೋಟಿ ಬಿಲ್ ಪಾಸ್ ಮಾಡಿಕೊಡು. ಈ ಥರ ಪಾಸ್ ಮಾಡಿ ಇಕ್ಕೋಗ್ಬಿಟ್ಟು ನೀವು ಕರಿಗೆ ದುಡ್ಡು ಕೊಡೋಲ್ಲ. ಅವ್ರು ನೇಣು ಹಾಕ್ಯಂತೀವಿ, ಹಂಗೆ ಮಾಡ್ಕೊಂತೀವಿ, ಹಿಂಗೆ ಮಾಡ್ಕೊಂತೀವಿ. ಅದೆಲ್ಲ ಸುದ್ದಿ ಆಗೈತೆ. ಇದು ಇನ್ಫೋ ಟೆಕ್ನಾಲಜಿ IT-BTನಲ್ಲಿ ಇರ್ತಕ್ಕಂಥ ಈ ಖರ್ಗೆ. ಇವನು ನಾನು ಹಂಗೆ ಹೊಡಿಬೇಕು ಅಂತ ಇವನು ಯಾರು, ಇವನೇ ಈ ಪ್ರಿಯಾಂಕಾ ಖರ್ಗೆ, ಮಲ್ಲಿಕಾರ್ಜುನ್ ಮಗ. ಇವರು ಈ ಥರ ಎಲ್ಲ ಕೊಳಕು ಮಾಡ್ಕೊಂಡು ದೇಶದ ಆಡಳಿತ,
ದೇಶದ ದುಡ್ಡು ಲೂಟಿ ಮಾಡ್ಕೊಂಡಿದ್ದಾರೆ. ಯುವ ಜನರದು ಬೇಡ, ಎಷ್ಟಿದು ಬೇಡ, ಏನಯ್ಯ ಇವರೆಲ್ಲ ಇಂಥ ದುರಾಡಳಿತಕ್ಕೆ ದೇವ್ರಿಗೆ ತಕ್ಕ ಶಿಕ್ಷೆ ಕೊಟ್ಟದನ್ನು ಇವರಿಬ್ಬರಿಗೂ. ಅಂದರೆ ಅಭಿವೃದ್ಧಿಗಿಂತ ಅಕಾಲ ಮರಣ ಜಾಸ್ತಿ ಇವರ ಆಡಳಿತ ಅವಧಿಯಲ್ಲಿ ಅನ್ನುವ ಸಂದೇಶವನ್ನು ಮತ್ತೊಮ್ಮೆ ನನ್ನ ಮನೋಇಚ್ಛೆಯಂತೆ ನಾನು ತಿಳಿದಂತೆ ಮೇಲ್ನೋಟಕ್ಕೆ ಇವರು ಆಡಳಿತಕ್ಕೆ ಅನರ್ಹರಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ನಾನು ಅಭಿಪ್ರಾಯಪಡುತ್ತಾ, ಇವರು ದೇಶಕ್ಕೆ ಅಭಿವೃದ್ಧಿ ಕಾರಕರಲ್ಲ, ಕಾಲಮರಣ ಕಾರಕರಾದರೂ ಇವರು ಸೂಕ್ತವಿಲ್ಲ ಮುಂದೆ ಆಡಳಿತಕ್ಕೆ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತಪಡಿಸಿ, ಇವರು ಮುಂದೆ ಮುಂದೆ ಏನು ಮಾಡ್ಬೇಕು ಹಂಗಾರೆ, ಮುಂದೆ ಯಾರು ಬರಬೇಕು? ಇಲ್ಲಿ ಕಾಮ ಐತಿ ಅಂದ್ರೆ ಅಲ್ಲಿಗೆ ನಿಂತ್ಕೊಂಡೈತಿ, ನಾನೇನು ನಿಲ್ಲಿಸ್ಕೊಂಡೈತಿ, ಮುಂದಕ್ಕೆ ಒಂದು ಫೈನಲ್ ಹೇಳ್ಬೇಕಲ್ಲ ಮರೆ. ಇವು ನಾಚಿ ಕಳಿಸಿ ಇನ್ಯಾರು ಬರ್ಬೇಕು ಹಂಗಾರೆ? ಏನಾರು ಬಂದರೆ ಒಳ್ಳೇದಾಗ್ಬಿಡುತ್ತಾ? ಅದನ್ನೂ ಹೇಳು, ಮತ್ತೆ 17 ಹಿಂಗೆ ಬರ್ತತಿ ಕ್ವಶನ್. ರೈಟಪ್ಪ, ಆಯಿತು. ಅದೇನೋ ಮುಂದಿನ ಕಥೆ ಇಲ್ಲಿ ವಿಮರ್ಶೆ ಮಾಡಲಿಕ್ಕೆ ಬರೋದಿಲ್ಲ, ಅದನ್ನು ಮುಂದಿನ ಕಾಲ ನಿರ್ಣಯ ಮಾಡ್ತತೆ. ಇವರು ಅವರ ದಾರಿ ಹಿಡ್ಕೊಂಡು ದೇಶವನ್ನು ಅಕಾಲ ಮರಣಗಳಿಂದ ಮುಕ್ತಗೊಳಿಸಿ ಅಭಿವೃದ್ಧಿಗೆ ದಾರಿ ಮಾಡಿ, ಸಿದ್ದಯ್ಯ ಮೋದಯ್ಯ ಇಬ್ಬರು ಅವ್ರವ್ರ ಮನೆ ಕಡೆಗೆ ಹೋಗ್ತಕ್ಕಂಥದ್ದು ಇವತ್ತಿನ ವರ್ತಮಾನ ಕಾಲದಲ್ಲಿ ಅತ್ಯಂತ ಸೂಕ್ತವಾಗಿದೆ ಅಂತ ನಾನು ಅಭಿಪ್ರಾಯಪಡ್ತೀನಿ. ಓಂ ಶ್ರೀ ಹರಗುರು ನಮಃ ಪಾರ್ವತೀಪತೆ ಹರ ಹರ ಮಹಾದೇವ್. ಜೈ ಮಂಗಳ ಪಾರ್ವತಿ, ಜೈ ಸದ್ಗುರುನಾಥ, ಜೈ ಕನ್ನಡಾಂಬೆ, ಜೈ ಹಿಂದೂಸ್ತಾನ್. Good.